ನಮಸ್ಕಾರ. ಕರ್ನಾಟಕದ ಎಲ್ಲ ಜನತೆಗೆ ಹಾಗೂ ನನ್ನ ಆಪ್ತ ಮಿತ್ರರಿಗೆ ನನ್ನ ನಮಸ್ಕಾರಗಳು. ಕಳೆದ 6 ದಿವಸದಿಂದ ನಾನು ಸತತವಾಗಿ ಕರ್ನಾಟಕದ ಬೇರೆ ಬೇರೆ ನ್ಯೂಸ್ ಚಾನೆಲ್ಸ್ಗಳಲ್ಲಿ ನನಗೆ ತಿಳಿದವರ ಹಾಗೆ ಮತ್ತು ನನಗೆ ಎಷ್ಟು ದೇವರು ಬುದ್ಧಿ ಕೊಟ್ಟಿದ್ದಾನೆ ಅದರ ಈ ಯುದ್ಧದ ಬಗ್ಗೆ ಸಮಕ್ಷ ವರದಿ ನಾನು ನಿಮ್ಮ ಮುಂದೆ ಇಡಲಿಕ್ಕೆ ಪ್ರಯತ್ನ ಮಾಡಿದ್ದೇನೆ. ಯಾವ ದಿವಸ ಸೀಸ್ ಫೈರ್ ಆಗಿತ್ತು ಆ ದಿವಸ ನಾನು ತುಂಬ ನಮ್ಮ ದೇಶದ ನೆಚ್ಚಿನ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಯವರ ಬಗ್ಗೆ ತುಂಬ ನನ್ನ ಬೇಸರವನ್ನು ಒಂದು ಹಿಂದಿ ವಿಡಿಯೋದಲ್ಲಿ ವ್ಯಕ್ತಪಡಿಸಿದ್ದೆ. ಈಗ ನನಗೆ 7, 8, 9, 10 ಈ 4 ದಿವಸದಲ್ಲಿ ನರೇಂದ್ರ ಮೋದಿಯವರು ನಮ್ಮ ದೇಶದ ಸುಭದ್ರತೆಗಾಗಿ, ನಮ್ಮ ದೇಶದ ಒಗ್ಗಟ್ಟಿಗಾಗಿ ಏನು ಮಾಡಿದ್ದಾರೆ ಅಂತ ನನಗೆ ಗೊತ್ತಾದ ಮೇಲೆ ನಾನು ಸಾರ್ವಜನಿಕವಾಗಿ ನರೇಂದ್ರ ಮೋದಿಯವರ ನೇತೃತ್ವಕ್ಕೆ ಏನು ಪ್ರಶ್ನೆ ಮಾಡಿದ್ನಲ್ಲ ಅದಕ್ಕೆ ನಾನು ಖೇದವನ್ನು ವ್ಯಕ್ತಪಡಿಸ್ತೀನಿ. ಡೊನಾಲ್ಡ್ ಟ್ರಂಪ್ ನಮ್ಮ ಅಪ್ಪನೂ ಅಲ್ಲ, ನಮ್ಮ ಕಾಕಾನೂ ಅಲ್ಲ, ನಮ್ಮ ಮಾಮನೂ ಅಲ್ಲ. ನಮ್ಮ ಮತ್ತು ಪಾಕಿಸ್ತಾನ, ಭಿಕಾರಿ ಪಾಕಿಸ್ತಾನ ಮಧ್ಯೆ ಅವನು ಟ್ವೀಟ್ ಮಾಡಿದ್ದು ತಪ್ಪು. ಅದೇ ಥರ ಅವನು ಜೆಲೆನ್ಸ್ಕಿಯ ಜೊತೆನೂ ಕೂಡ ಮಾತಾಡಿದ್ದು ತಪ್ಪು. ಇವತ್ತು ಸೌದಿಯಲ್ಲಿ ಹೋಗಿ ನಾನು ಟ್ರೇಡ್ ಸಲುವಾಗಿ ನಾನು ವಾರನ್ನು ನಿಲ್ಲಿಸಿದ್ದೇನೆ, ಅದು ಕೂಡ ತಪ್ಪು. ನೋಡಿ, ಯು ಆರ್ ಎ ಪ್ರೆಸಿಡೆಂಟ್ ಆಫ್ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ. ನಿಮಗೆ ನಿಮ್ಮ ಡೆಸಿಗ್ನೇಷನ್ ಪ್ರಕಾರ ಮಾತಾಡುವ ಕ್ಷಮತೆ ಇರಬೇಕು. ಪ್ರಧಾನಮಂತ್ರಿ ಮೋದಿಯವರು ಅವನ ಹೇಳಿಕೆ ಮೇಲೆ ಸೀಸ್ ಫೈರ್ ಮಾಡಿದ್ದು ಅಂತ ವದಂತಿಗಳು ಹರಡಿದಾಗ ನಾನು ಕೂಡ ನನ್ನ ಬೇಸರವನ್ನು ವ್ಯಕ್ತ ಮಾಡಿದ್ದೆ. ಆದರೆ ಯಾವ ಪ್ರಮಾಣದಲ್ಲಿ ಪಾಕಿಸ್ತಾನಕ್ಕೆ ಉಪ್ಪು ನೀರು ಕೊಟ್ಟಿದ್ದಾರೆ ಅಂತಂದರೆ, ಕಳೆದ 3 ದಿವಸದಿಂದ ಸಹ ಅವನು ಪಾಕಿಸ್ತಾನದ ಸೇನಾ ಅಧ್ಯಕ್ಷ ಆಗಲಿ, ಶಹಬಾಜ್ ಶರೀಫ್ ಆಗಲಿ, ಎಲ್ಲೂ ಕೂಡ ಕಾಣಿಸ್ತಾ ಇಲ್ಲ. ಆದಂಪುರಿನ ಆ 58 ನಿಮಿಷ 30 ಸೆಕೆಂಡಿನ ಭಾಷಣ ಭಾರತೀಯ 140 ಕೋಟಿ ಜನತೆಗೆ ಉತ್ಸಾಹ ತುಂಬೋದು ಹಾಗೂ ಸೈನ್ಯದ ಮನೋಬಲವನ್ನು ಹೆಚ್ಚಿಸಲಿಕ್ಕೆ ಐ ವಾಸ್ ರಿಯಲಿ ಥ್ರಿಲ್ಡ್ ಟು ವಾಚ್ ದೋಸ್ 58 ಮಿನಿಟ್ಸ್ ಆ್ಯಂಡ್ 30 ಸೆಕೆಂಡ್ಸ್. ಏನು ಶಕ್ತಿ ಇದೆ ರೀ ಆ ನರೇಂದ್ರ ಮೋದಿ ಅವರಲ್ಲಿ. ಐ ಥಾಟ್ ದ್ಯಾಟ್ ಅಂಡರ್ ಸಂಬಡೀಸ್ ಪ್ರೆಷರ್ ಅವರು ಮಾಡಿದಾರಂತ. ಆದರೆ 3 ಸೂತ್ರ ನಾನು ವಿವಿಧ ಚಾನೆಲ್ನಲ್ಲಿ ಆಲ್ರೆಡಿ ಹೇಳಿದ್ದೇನೆ, ಈಗ ಅಂದರೂ ರಿಪೀಟ್ ಮಾಡ್ತೇನೆ. 3 ಸೂತ್ರದಲ್ಲಿ ಅವರು ಕ್ಲಿಯರ್ ಕಟ್ ಮೆಸೇಜ್ ಪಾಕಿಸ್ತಾನಕ್ಕೆ ಕೊಟ್ಟಿದ್ದಾರೆ. 1ನೇ ಸೂತ್ರ ಬಾಲ ಬಿಚ್ಚೋಂಗಿಲ್ಲ. ನಿಮಗೆ ಏನು ಕಡಿತೈತಿ ನಿಮ್ಮ ರಾಷ್ಟ್ರದಲ್ಲಿ ಅಷ್ಟೇ ನಿಮ್ಮ ಆ ಕಡಿತವನ್ನು ಮುಗಿಸ್ಬೇಕು. ನಮಗೇನಾದರೂ ಕಡಿಯಾಗಿ ಬಂದರೆ ನಿಮ್ಗೆ ಹಿಂಗೆ ಕಟ್ಟಿತೇವೆ, ನಿಮ್ಮ 4 ಜನ್ರೇಷನ್ ನೆನಪಿಡಬೇಕಂತ. ಇಂಡೈರೆಕ್ಟ್ಲಿ ಡೊನಾಲ್ಡ್ ಟ್ರಂಪ್ಗೆ ಅವರು 2ನೇ ಸೂತ್ರದಲ್ಲಿ ಮೆಸೇಜ್ ಕೊಟ್ಟು ಡೊನಾಲ್ಡ್ ಟ್ರಂಪ್ನ ಹೆಸರು ತಗೊಳ್ಳಾರ್ದೆ ಅವ್ರೇನು ಹೇಳಿದರು? ಅವ್ರು ಹೇಳಿದರು, ಯೇ ಜೋ ಬಕವಾಸ್ ಆಪ್ ಕರ್ ರಹೆ ಹೋ ರಿಗಾರ್ಡಿಂಗ್ न्यूक्लियर पावर, इससे भारत की जनता और भारत की फौज झुकने वाली नहीं है. हम न्यूक्लियर पावर की जो धमकी है, भारत माता की जय के उपरोक्त हम देंगे. ಮೂರನೇ ಅವರು ಹೇಳಿದರು, ನಿಮ್ಮ ಜೊತೆ ಏನು ಮಾತಾಡೋದಪ್ಪ, ನೀವು ನಿಮ್ಮ ಟೆರರಿಸ್ಟನ
ಆ, ಸ್ಮಶಾನ ಯಾತ್ರೆಯಲ್ಲಿ ಹೋಗಿ ಅಲ್ಲಿ ಆ, ನಿಮ್ಮ ಆರ್ಮಿ ಸೈನಿಕರು, ಆರ್ಮಿ ಜನರಲ್ಸು, ನಿಮ್ಮ ಸಿವಿಲಿಯನ್ ಆಫೀಸರ್ಸು ಮತ್ತು ನಿಮ್ಮ ಆ, ರಾಜಕಾರಣಿಗಳು ಹಂಗಂದಾಗ ನಿಮ್ಮ ಜೊತೆ ಮಾತಾಡುವ ನೈತಿಕ ಹಕ್ಕನೇ ನನ್ನ ಹತ್ರ ಇಲ್ಲ. ಏನು ನಿಮ್ಮ ಜೊತೆ ಮಾತಾಡಬೇಕಂತಂದರೆ ಅದೇನು ಸಿಂಧೂ ಜಲ ವಿವಾದ ಅವು ಏನೂ ನಾವು ಮಾಡಲ್ಲ. ಪಾಕಿಸ್ತಾನ ಆಕ್ಯುಪೈಡ್ ಕಾಶ್ಮೀರ ಮತ್ತು ಈಗೇನು ತಾತ್ಕಾಲಿಕ ತಡೆಹಿಡಿಲಾಗಿದೆ ಸೀಸ್ ಫೈರ್, ಅದರ ಬಗ್ಗೆ ನಾನು ನಿಮ್ಮ ಹತ್ರ ಮಾತಾಡ್ತೇನೆ ಅಂತಂದು. ರಾಷ್ಟ್ರೀಯ ಸುಭದ್ರತೆಯನ್ನು ಮತ್ತು ರಕ್ಷಣೆಯನ್ನು ಕಾಪಾಡಲಿಕ್ಕೆ ಏನು ಮಾಡಬೇಕು, ಏನು ಮಾಡಬಾರ್ದು ಎಲ್ಲವೂ ಕೂಡ ನರೇಂದ್ರ ಮೋದಿಯವರು ಮಾಡಿದ್ದಾರೆ. ನಾನು ಅದು PhD ವಿಷಯ ಅಂತ ತಿಳ್ಕೊಂಡಿದ್ದೆ, ಕೆಲವೊಂದು ಚಾನಲ್ಸ್ನಲ್ಲಿ ಹೇಳಿದ್ದೆ ಕೂಡ. ಆದರೆ ಈಗ ನಂಗೆ ಗೊತ್ತಾಯಿತು, 2 ಹೆಜ್ಜೆ ಹಿಂದೆ ಬಂದು ಅಟ್ಯಾಕ್ ಮಾಡಬೇಕು, ಈ ನಿಲುವನ್ನು ನರೇಂದ್ರ ಮೋದಿಯವರು ಇಟ್ಕೊಂಡಿದ್ದಾರೆ. ಇವತ್ತು ನಮ್ಮ ರಾಷ್ಟ್ರದ ಮಹಾಮಹಿಮ್ ರಾಷ್ಟ್ರಪತಿಗಳಾದ ದ್ರೌಪದಿ ಮುರ್ಮು ಅವ್ರ ಹತ್ರ ಅವರ ಸೇನೆಯ ಮುಖ್ಯಸ್ಥರು, 3 ಸೇನೆಯ ಮುಖ್ಯಸ್ಥರು ಹಾಗೂ CDS ಹೋಗಿ ಇಲ್ಲಿಯವರೆಗೆ ಏನು ಕಾರ್ಯಾಚರಣೆ ನಮ್ಮ ಸೈನ್ಯ ಮಾಡಿದೆ ಅದರದ್ದು ಡಿಟೇಲ್ಡ್ ರಿಪೋರ್ಟನ್ನು ಕೊಟ್ಟು ಇದಕ್ಕೆ ಈಗ ಒಂದು ಪಾಸ್ ಕೊಡಲಾಗಿದೆ. ಈಗ ಒಂದು ಮಹತ್ವದ ವಿಷಯದ ಬಗ್ಗೆ ಬರ್ತೀನಿ. ನಾವು ಚಾನಲ್ಸ್ಗಳನ್ನು ನೋಡ್ತೀವಿ, ನ್ಯೂಸ್ ಚಾನಲ್ಸ್ಗಳನ್ನು ನೋಡ್ತೀವಿ. ನನ್ನ ಅನುಭವನ ಹೇಳ್ತೇನೆ. ಕನ್ನಡ ನ್ಯೂಸ್ ಚಾನಲ್ಸ್ನಲ್ಲಿ ಅನೇಕ ಚಾನಲ್ಸ್ಗಳಿಗೆ ಆಲ್ಮೋಸ್ಟ್ ನಾನು ಅವ್ರ ಸ್ಟುಡಿಯೋಗೆ 2 ದಿವಸದಲ್ಲಿ ವಿಸಿಟ್ ಮಾಡಿದಾಗ ಅವರ ಜೀವನ, ಅವರು ಮಾಡುವ ಕಾರ್ಯಪದ್ಧತಿ, ಅದರ ಹಿಂದೆ ಇರುವ ನಮಗೆ ಆ್ಯಂಕರಿನ ಮುಖ ಅಷ್ಟೇ ಕಾಣ್ತದೆ. ಆದರೆ ಜಮ್ಮು ಕಾಶ್ಮೀರ್ನಲ್ಲಿ ಅವರ ಕರೆಸ್ಪಾಂಡೆನ್ಸು ಬೆಳಗ್ಗೆ ರಾತ್ರಿ, ಇಲ್ಲಿ ಇರುವ ಅವರ ಬ್ಯಾಕಪ್ ಟೀಮ್, ಅವರ ಡ್ರೈವರ್ಸು, ಸರ್ ರಿಯಲಿ ನಾ ಹೇಳ್ತೇನೆ, ಹ್ಯಾಟ್ಸ್ ಆಫ್ ಟು ಕನ್ನಡ ನ್ಯೂಸ್ ಚಾನಲ್ಸ್. ಅವರು ಇಷ್ಟು ಶ್ರಮ ಪಟ್ಟರು ಈ 4 ದಿವಸದಲ್ಲಿ, ಮಾತಾಡಿ ಸುಸ್ತಾಗಿ ಹೋಗಿದ್ರು. ಸ್ಪೆಷಲಿ ನಾನು ಎಲ್ಲ ಚಾನಲ್ಸ್ಗಳಲ್ಲಿ ಹೋಗಿದ್ದೆ, ಆದರೆ ನನಗೆ 2 ಚಾನಲ್ಗಳ ಬಗ್ಗೆ ವಿಶೇಷ ಆಭಾರ ವ್ಯಕ್ತಪಡಿಸ್ಬೇಕು ನಾನು. ಒಂದಿರೋದು ರಿಪಬ್ಲಿಕ್ ಕನ್ನಡ, 2ನೇದು ಪಬ್ಲಿಕ್ TV. ಆನಂತರ ನಾನು ಗ್ಯಾರಂಟಿ ನ್ಯೂಸ್ ಚಾನಲ್ಸ್ಗೂ ಹೋಗಿದ್ದೆ, ನ್ಯೂಸ್ ಫಸ್ಟ್ ಇಂಡಿಯಾಗೂ ಹೋಗಿದ್ದೆ, TV9 ನಮ್ಮ ಮನೆಗೆ ಬಂದಿದ್ದರು. ಆ್ಯಂಡ್ ಫಸ್ಟ್ ಬಂದಿದ್ದು ನನ್ನ ಮನೆಗೆ ಯಾವಾಗ ನಾವು ಮಿಸೈಲ್ ಅಟ್ಯಾಕ್ ಮಾಡಿದ್ವಲ್ಲ, ಆವಾಗ ನ್ಯೂಸ್ 18 ಕನ್ನಡ. ಸರ್ ಅವ್ರ ಕರೆಸ್ಪಾಂಡೆನ್ಸ್ ಆಯಿತು, ಅವ್ರ ಕ್ಯಾಮ್ರಾಮನ್ ಆಯಿತು, ಅವರ ಟೀಮ್ ಆಯಿತು, ಅವರ ಗೆಸ್ಟ್ಗಳಿಗೆ ಬಂದಾಗ ಅವ್ರಿಗೆ ಹೆಂಗೆ ನಡ್ಕೋಬೇಕು, ಏನು ಮಾಡಬೇಕು ಅನ್ನೋದು. ನಾನು ಬೇಸರಾದಾಗ ನನಗೆ ಹುರಿದುಂಬಿಸಿದ್ದು ಪಬ್ಲಿಕ್ TVಯ ಒಬ್ಬ ಆ್ಯಂಕರ್ ಇದ್ದಾಳೆ. ಅವಳು ಅಂದರು, ಮೋಹನ್ ಸರ್ ಭಾಳ ಬೇಜಾರಾಗಿರಿ. ಶಿ ಟ್ರೀಟೆಡ್ ಮಿ ಆ್ಯಸ್ ಫಾದರ್. ಅವಾಗೆಲ್ಲ ಹೇಳಿದೆ, ದುಃಖ ಬಂದಾಗ ಮಾತಾಡಬೇಕು. ಮತ್ತು ಈಗ ಏನು ಶಕ್ತಿ ನರೇಂದ್ರ ಮೋದಿ ತೋರಿಸಿದಾನಲ್ಲ, ಈ ಶಕ್ತಿ ಇನ್ನು ಮುಂದೂ ಕೂಡ ಡಬಲ್ ಟ್ರಿಬಲ್ ಆಗ್ತದೆ. ಆದರೆ ಅವರು, ಐ ವಾಸ್ ಲಿಟ್ರಲಿ ನಾಟ್ ನೋಯಿಂಗ್ ಮೀಡಿಯಾ ಅಂದರೆ ಒಂದು ಆ್ಯಂಕರ್ ಬರ್ತಾನೆ ಮಾತಾಡ್ತಾ ಹೋಗ್ತಾನೆ ಅಂತ. ಆಮೇಲೆ ಯಾರೋ ನಂಗೆ ಹೇಳಿದರು, ಅಲ್ಲಿ ಮುಂದೆ ಮಾನಿಟ್ರ್ ಇರ್ತದೆ, ಅದ್ರ ಮೇಲೆ ಅವ್ರು ಮಾತಾಡ್ತಾರೆ. ಮಾನಿಟರು ಓನ್ಲಿ ಸಬ್ಜೆಕ್ಟ್ ಹೇಳ್ತದೆ. ಆದರೆ ಫಾರ್ ಎಕ್ಸಾಂಪಲ್ ನಮ್ಮ ಶ್ರೀಪಾದ್ ಪಾಟೀಲ್, ನಮ್ಮ ಉತ್ತರ ಕರ್ನಾಟಕದವರು, ಅವ್ರ ಜೊತೆ ಸುಮಾರು 1-1.5 ಗಂಟೆ ನಾನು ಕುಂತಿದ್ದೆ. ಅವರು ಮಾತಾಡುವ ಶೈಲಿ ನೋಡಿಬಿಟ್ರೆ ನಿಜವಾಗಲೂ ಖುಷಿ ಆಗ್ತದೆ. ಹಾಗೆ ಅರುಣ್ ಬಡಿಗೇರ್ ಆಮೇಲೆ ಮಮತಾ, ಆಮೇಲೆ ಅರವಿಂದ್ ಪಬ್ಲಿಕ್ TVಯಲ್ಲಿ
they are not expert in that topic and they accept. ಸರ್ ನೀವು ಸೈನ್ಯದಿಂದ ಬಂದವರು, ನೀವು ನಮಗೆ ತಿಳಿಸಿ ಹೇಳಬೇಕು, ನಾವು ಅದನ್ನು ಹೇಳ್ತೇವೆ ಅಂದಾಗ. S-400 ಸುದರ್ಶನ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದು ಶ್ರೀಪಾದ್ ಪಾಟೀಲ್. ಐ ಮಸ್ಟ್ ರಿಯಲಿ ಅಪ್ರಿಷಿಯೇಟ್ ಹಿಸ್ ನಾಲೆಜ್ ಆ್ಯಂಡ್ ಹಿಸ್ ವೆಂಚರ್. ನಾನು ಒಂದಿಬ್ಬರಿಗೆ ಏನು ಕ್ರೆಡಿಟ್ ಕೊಡ್ತಾ ಇಲ್ಲ, ಆದರೆ ಐ ರಿಯಲಿ ಥ್ಯಾಂಕ್ ಕರ್ನಾಟಕದ 6 ಕೋಟಿ ಜನರಿಗೆ ರಾಜಕಾರಣವಿಲ್ಲದೆ ಈ ವಿಷಯಗಳನ್ನು ಕಳೆದ 6 ದಿವಸದಿಂದ ಅವರು ಕಂಟಿನ್ಯೂಸ್ ಆಗಿ ಪ್ರಸಾರ ಮಾಡಿದರು. ಆಮೇಲೆ ಇನ್ನೊಂದು, ನಿನ್ನೆ ಚಕ್ರವರ್ತಿ ಸುಲೇಬೆಲೆ ಮತ್ತು ನಾನು, ಆಮೇಲೆ ಏರ್ ಮಾರ್ಷಲ್ ಮುರಳಿ ಸರ್ ಅಂತ ಒಂದು ಹೊಸ ದಿಗಂತದ ಸಂಪಾದಕರು ಅಲ್ಲಿ ಒಂದು ಕಾರ್ಯಕ್ರಮ ರಿಪಬ್ಲಿಕ್ ಟಿವಿ ಕನ್ನಡ ಅರೇಂಜ್ ಮಾಡಿದ್ರು. ಸರ್ ನಿಜವಾಗ್ಲೂ ನಾವೊಂದು ಡೈಲಾಗ್ ಹೊಡೆದೆ, ನೀವೀಗ ಲಡ್ಡು ಕೊಡ್ತಾ ಇದ್ದೀರಾ, ಇನ್ನೊಂದು POK ಕ್ಯಾಪ್ಚರ್ ಆದಮೇಲೆ ನಮಗೆ ಕಾಜು ಕತ್ಲಿ ಕೊಡ್ತೀರಾ ಅಂತದ್ದು. ಅಲ್ಲಿ ಕುಂತ ಸಾಮಾನ್ಯ ಜನತೆ, ದೇ ಆರ್ ನಥಿಂಗ್, ದೇ ಆರ್ ವೆರಿ ಕಾಮನ್ ಪೀಪಲ್ ಆಫ್ ಬೆಂಗಳೂರು. ಅವರು ಹೀಗೆ ಚಪ್ಪಾಳೆ ಬಾರಿಸಿದ ಮೇಲೆ ಅಲ್ಲಿರುವ ಇನ್ನೊಬ್ಬಳು ಮಹಿಳಾ ಆ್ಯಂಕರ್ ಬೋಲೋ ಭಾರತ್ ಮಾತಾ ಕಿ ಜಯ. ಆಮೇಲೆ ಚಕ್ರವರ್ತಿ ಸೊಲ್ಲೆಬೆಲೆ ಅವರು ಹೇಳಿದ್ದು, ಆಮೇಲೆ ಏರ್ ಮಾರ್ಷಲ್ ಮುರಳಿ ಸರ್ ಹೇಳಿದ ಮೇಲೆ ಈ ಯುದ್ಧವನ್ನು ಟಾರ್ಗೆಟ್ ಮಾಡಬೇಕಾದ್ರೆ ಮಹಿಳಾ ಪೈಲಟ್ಸೇ ಫಸ್ಟ್ ಬಂಬಾರ್ಡಿಂಗ್ ಮಾಡಿದ್ದು, ಯಾರಿಗೂ ಗೊತ್ತಿಲ್ಲ ಅಂತ. ಈ ಥರ ಜನರಲ್ಲಿ ನಾಲೆಜ್ ಮೂಡಿಸುವುದು ಮತ್ತು ಜನರಲ್ಲಿ ಉತ್ಸಾಹ ತುಂಬುವುದಕ್ಕೆ. ಆಮೇಲೆ ಸೈದ್ ಕರ್ನಾಟಕದಲ್ಲಿ ಕೂಡ ನನ್ನದೊಂದು ಲೇಖನ ಬಂತು, ವಿಜಯ್ ವಾಣಿಯಲ್ಲಿಯೂ ಕೂಡ ಬಂತು, ವಿಜಯ್ ಕರ್ನಾಟಕದಲ್ಲಿಯೂ ಕೂಡ ಬಂತು. ಇದರಲ್ಲಿ ನಂದು ಪರ್ಸನಲ್ ಸ್ವಾರ್ಥ, ನಾನು ಹೀರೋ ಆಗಬೇಕು, ನಾನು ಹೆಸರು ಗಳಿಸ್ಬೇಕಂತ ನಂದು ಏನೂ ಸ್ವಾರ್ಥ ಇರಲಿಲ್ಲ. ನನ್ನ ಕಡೆಯಿಂದ ಈ ಭಾರತ ಮಾತೆಗೆ ಏನು ಸೇವೆ ಮಾಡಬೇಕು ನಾನು ಅಷ್ಟು ಸೇವೆ ನಾನು ಮಾಡಿದ್ದೇನೆ. ಆದರೆ ಒಂದು ತಿಳ್ಕೊಳ್ಳಿ, ಈ ಮೀಡಿಯಾ ಬಗ್ಗೆ ಮೈತ್ ಇರ್ತದಲ್ಲ ಒಂದು, ಫಾರ್ ಎಕ್ಸಾಂಪಲ್ ಗ್ಯಾರಂಟಿ ಚಾನಲ್ನಲ್ಲಿ ನಾನು ಯಾವಾಗ ಲೇಟಾಗಿ ಹೋದೆ, ಲಾಸ್ಟ್ ಸೆಗ್ಮೆಂಟಲ್ಲಿ ನಾನು ಹೋದೆ, BJP ಕಾಂಗ್ರೆಸ್ದವರು ಒಬ್ರಿಗೊಬ್ರಿಗೆ ಕಿರ್ಚಾಡ್ತಾಯಿದ್ರು. ಯಾವಾಗ ನಾನು ನನ್ನ ಡಿಫೆನ್ಸ್ ವಿಷಯ ಬಗ್ಗೆ ಮಾತಾಡಿದ್ದೆಲ್ಲ ಅವರಿಬ್ಬರು ಸೈಲೆನ್ಸ್ ಆಗೋದು. ಯಾಕಂದರೆ ಸೈನ್ಯದ ರಕ್ಷಣಾ ಬಗ್ಗೆ, ಸೈನ್ಯದ ಸೇವೆಯ ಬಗ್ಗೆ ನಾವು ಏನು ನಾಲೆಜ್ ಇಟ್ಕೊಂಡಿರ್ತೀವಿ ಮತ್ತು ಅಭ್ಯಾಸ ಮಾಡಿರ್ತೀವಿ, ಅದು ಕರ್ನಾಟಕದ ಜನತೆಗೆ ನಾವು ನಮ್ಮ ಶೈಲಿಯಲ್ಲಿ, ನಮ್ಮ ಅಂದಾಜಲ್ಲಿ ಹೇಳೋ ಪ್ರಯತ್ನ ಮಾಡ್ತೇವಲ್ಲ. ನಾವೆಲ್ಲ ಎಕ್ಸ್ ಸರ್ವಿಸ್ಮನ್ಗಳು. ಬಡಿಗೇರ್ ಸರ್ ಭಾಳ ಮಹತ್ವದ ಪಾಠ ಇದೆ, ಮುರಳಿ ಸರ್ ಇದ್ದಾರೆ, ಇನ್ನೂ ಕೆಲವೊಬ್ಬರು ಇದ್ದಾರೆ ಬೆಂಗಳೂರಿನಲ್ಲಿ. ನಾನು 2 ದಿವಸದಿಂದ ಹುಬ್ಬಳ್ಳಿಯಿಂದ ಬೆಂಗಳೂರು ಶಿಫ್ಟ್ ಆಗಿದೆ ಇದೇ ಕೆಲಸಕ್ಕಾಗಿ. ಆದರೆ ಕನ್ನಡ ನ್ಯೂಸ್ ಚಾನೆಲ್ಗಳು, ಐ ಆಮ್ ರಿಯಲಿ ಥ್ಯಾಂಕಿಂಗ್ ದ ಮೀಡಿಯಾ, ಸ್ಪೆಷಲಿ ಅವರ ಇನ್ಪುಟ್ ವಿಭಾಗ. ಫಾರ್ ಎಕ್ಸಾಂಪಲ್ ಶಫಿ ಸರ್ ಅಂತ ಪಬ್ಲಿಕ್ ಟಿವಿಯಲ್ಲಿದ್ದಾರೆ, ಆಮೇಲೆ ನಮ್ಮ ಬಿರಾದರ್ ನಿಖಿಲ್ ಬಿರಾದರ್ ಫ್ರಮ್ ರಿಪಬ್ಲಿಕ್ ಕನ್ನಡ ಅವರು, ಮತ್ತು ನಮ್ಮ ಪ್ರಕಾಶ್ ಹುಬ್ಳಿಯವನು, ಆನಂತರ ಸುನೀಲು ಹುಬ್ಳಿಯವರು, ಇವು ಎಲ್ಲರ ಸಹಯೋಗದಿಂದ ನಾ ಇಷ್ಟೆಲ್ಲ ಕೆಲಸ ಮಾಡಬಲ್ಲೆ. ನನ್ನ ಕರ್ನಾಟಕದ ಜನತೆಗೆ ಒಂದೇ ವಿನಂತಿ, ಇನ್ನು ಮುಂದೆ ಸೈನಿಕರಿಗೆ ನೋಡಬೇಕಾದ್ರೆ ಕಿತನಾ ಬಾಟಲ್ ಮಿಲ್ತಾ ಹೈ, ಕಿತನಾ ಗ್ರೋಸರಿ ಮಿಲ್ತಾ ಹೈ, ಈ ಆ್ಯಂಗಲ್ನ ಬಿಟ್ಟು ನಮ್ಮ ಸೈನಿಕರು 4 ದಿವಸದಲ್ಲಿ ಏನು ಮಾಡಿದ್ದಾರೆ ಅದನ್ನು ಗೌರವಿಸಿ, ದಯವಿಟ್ಟು ಸೈನಿಕರು ಮತ್ತು ಪೂರ್ವ ಸೈನಿಕರಿಗೆ ಗೌರವಿಸಿ ಅಂತ ಈ ವಿಡಿಯೋ ಮೂಲಕ ನಿಮಗೆ ತಿಳಿಸ್ತಾ ಇದ್ದೇನೆ. ಈಗ ಸ್ವಲ್ಪ ವಿರಾಮ ಈ ಯುದ್ಧಕ್ಕೆ ಬಿದ್ದಿದೆ, ಆದರೆ ಇದು ಭಿಕಾರಿ ಪಾಕಿಸ್ತಾನ 8 ದಿವಸದಲ್ಲಿ ಅವರು ಬಾಲ ಬೀಸ್ತಾರೆ. ಅವರು ಬಾಲ ಬೀಸಿದ ನಂತರ ನಮ್ಮ ಸೈನ್ಯ ಏನು ಮಾಡುತ್ತದೆ ಅನ್ನೋದು ಆಲ್ರೆಡಿ ನಾವು ಟ್ರೇಲರ್ ತೋರಿಸಿದ್ದೇವೆ. ಈಗ ಕ್ಲೈಮ್ಯಾಕ್ಸನ್ನು ನಮ್ಮ ಸೈನಿಕರಿಗೆ ಹೊರದುಂಬಿಸಿ ತಾವೆಲ್ಲರೂ ಕೂಡ ಆಶೀರ್ವಾದ ಮಾಡಬೇಕು. ಅವರು ಕ್ಲೈಮ್ಯಾಕ್ಸ್ ತೋರಿಸ್ತಾರೆ. ಮತ್ತೊಮ್ಮೆ ಕರ್ನಾಟಕದ ಎಲ್ಲ ಮಾಧ್ಯಮ ಪ್ರತಿನಿಧಿಗಳಿಗೆ, ಎಲ್ಲ ಇಲೆಕ್ಟ್ರಾನಿಕ್ ಮತ್ತು ಪ್ರಿಂಟ್ ಮೀಡಿಯಾದವರಿಗೆ, ನೀವು ನಿರಂತರವಾಗಿ ಯಾವುದೇ ಬೇರೆ ಸುದ್ದಿ ತೋರಿಸಲಾರದೆ ನಮ್ಮ ಭಾರತ ಪಾಕಿಸ್ತಾನದ ಬಗ್ಗೆ ನೀವೇನು ನಮಗೆ ಹೊರದುಂಬಿಸಿದ್ರಿ ಅದಕ್ಕೆ
ಪೂರ್ವ ಸೈನಿಕನಾದ ನಾನು ಮತ್ತು ಸೈನ್ಯದಲ್ಲಿದ್ದ ಎಲ್ಲ ಸೈನಿಕರ ಪರವಾಗಿ ನಿಮಗೆ ಅನಂತ ಧನ್ಯವಾದಗಳು. ನಮಸ್ಕಾರ. ಜೈ ಹಿಂದ್. ಬೋಲೋ ಭಾರತ್ ಮಾತಾ ಕಿ ಜೈ.